ಮೌಲ್ಯ ಅಂತ. ಸೊ ಇದುವರೆಗೆ ತುಂಬ ನಿಮಗೆ ಟಿಪ್ಸು, ಲೈಫ್ ಸ್ಟೈಲ್ ಚೇಂಜಸ್ಸು, ಪ್ರಾಜೆಕ್ಟ್ ಖುಷಿಯಿಂದ ನಿಮ್ಮಲ್ಲಿ ತುಂಬ ಬದಲಾವಣೆಗಳು ಎಲ್ಲರೂ ನೋಡಿದ್ದೀರಾ. ಆ್ಯಂಡ್ ಸರ್ ಆಗಲೇ ಮೆಷರ್ ಮಾಡಿದ್ರು. ಸೊ 5 kg ನಿಮಗೆ ಲಾಸ್ ಆಗಿದೆ ಸಹ ನೀವು ಹೇಳಿದ್ರಿ. ಬಟ್ ಡಾಕ್ಟರ್ ಹೇಳ್ದಂಗೆ ಸೊ ಇಂಡಿಯಾದಲ್ಲಿ ನಾವು ಜಾಸ್ತಿ ಕಾರ್ಬೋಹೈಡ್ರೇಟ್ ಅಂದರೆ ರೈಸ್ ಪದಾರ್ಥ, ಗೋಧಿ ಪದಾರ್ಥ, ರಾಗಿ ಇದನ್ನ ತಿಂತೀವಿ. ಸೊ ಇದನ್ನ ನಾವು ಹೇಗೆ ಚೇಂಜ್ ಮಾಡ್ಬೋದು, ಸೊ ನಾನು ನಿಮಗೆ ಎವ್ರಿ ಡೇ ನಿಮ್ಮ ಲೈಫ್ನ ಹೇಗೆ ಈಸಿ ಮಾಡ್ಕೋಬೋದು ಅಂತ ಸ್ವಲ್ಪ ಟಿಪ್ಸ್ ಕೊಡ್ತೀನಿ, ಸ್ಟಾರ್ಟಿಂಗ್ ವಿತ್ ರೆಸಿಪೀಸ್. ಓಕೆ, ಸೊ ಅದಕ್ಕಿಂತ ಮುಂಚೆ ಸರ್ ನೀವು ಹೇಳಿ, ಇವತ್ತು ಬೆಳಗ್ಗೆ ನೀವೇನು ತಿಂಡಿ ತಿಂದ್ರಿ? ಬೆಳಗ್ಗೆ ತಿಂಡಿ ಏನು ತಿಂದ್ರಿ? ಬ್ರೌನ್ ರೈಸ್. ಓಕೆ, ಅದ್ರ ಜೊತೆ ಏನು ತಿಂದ್ರಿ? ಬ್ರೌನ್ ರೈಸ್ ಆ್ಯಂಡ್ ಸೊಪ್ಪು. ಓಕೆ, ಆಲ್ ರೈಟ್. ಆಮೇಲೆ ನಿಮಗೆ ಬೆಳಗ್ಗೆ ಬೇಗ ಡ್ಯೂಟಿ ಇದ್ದರೆ ಜನರಲ್ ಆಗಿ ಟಿಫಿನ್ ಏನು ಕ್ಯಾರಿ ಮಾಡ್ತೀರಾ ಸರ್ ನೀವು? ಹಾಂ, ಟಿಫಿನ್ಗೆ ಅಂದರೆ ಬೆಳಗ್ಗೆ ನಿಮಗೆ ಬೇಗ ಹೋಗಬೇಕು ಅಂದರೆ 7 ಗಂಟೆಗೆ ಹೋಗಬೇಕು, 8 ಗಂಟೆಗೆ ಹೋಗಬೇಕು, ಆಗ ಏನು ತಿಂತೀರಾ ಟಿಫಿನಲ್ಲಿ? ಕ್ಯಾರಿ ಮಾಡೋದೇ ಅಲ್ಲ. ಓಕೆ, ಬಟ್ ಏನು ತಿಂತೀರಾ ಜನರಲಿ ನೀವು? ಟೈಮ್ ಇಲ್ಲ ಅಂದರೆ ಏನು ತಿಂತೀರಾ? ಚಿತ್ರಾನ್ನ. ಓಕೆ, ಇಡ್ಲಿ ತಿಂತೀರಾ. ಓಕೆ, ಫೈನ್. ಸೊ ನಾವು ಮನೆಯಲ್ಲೇ ನಾವು ಏನು ತಿಂಡಿ ಮಾಡ್ಕೊಳ್ತೀವಿ ಅದನ್ನ ನಾವು ಹೇಗೆ ಹೆಲ್ದಿ ಹಾಗೂ ಈಸಿಯಾಗಿರಬೇಕು ಅಂದರೆ 10 ನಿಮಿಷ 15 ನಿಮಿಷ ಇದರಲ್ಲಿ ನಾವು ಹೇಗೆ ಅದನ್ನ ಈಸಿಯಾಗಿ ಮಾಡ್ಬೋದು, ಬಟ್ ನ್ಯೂಟ್ರಿಷನಲ್ ಸಹ ಅದಿರಬೇಕು. ಅದು ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ರೆಸಿಪಿ ಬಂದು ಅದನ್ನ ನಾವು ಕರೆಯೋದು ಹೈ ಪ್ರೋಟೀನ್ ವೆಜಿಟೇಬಲ್ ರಾಗಿ ದೋಸೆ. ಅಂದರೆ ಮಾಮೂಲಾಗಿ ನಾವೇನು ದೋಸೆ ಮನೇಲಿ ಮಾಡ್ತೀವಿ ಅದರಲ್ಲಿ ಅಕ್ಕಿ ಹಾಕ್ತೀವಿ, ಅದ್ರ ಜೊತೆ ಏನಾದರೂ ಬೇಳೆಗಳು ಹಾಕ್ತೀವಿ ಅಲ್ವಾ. ಸೊ ಇದನ್ನ ನಾವು ಪ್ರೋಟೀನ್ ಅಂಶ ಹೇಗೆ ಜಾಸ್ತಿ ಮಾಡೋದು, ಸೊ ಡಾಕ್ಟರ್ ಸಮೇತ ಇದ್ರ ಬಗ್ಗೆನೇ ಮಾತಾಡ್ತಿದ್ರು. ಸೊ ಅದನ್ನ ಹೆಲ್ದಿ ಹೇಗೆ ಮಾಡೋದು ಅದನ್ನ ನಾನು ನಿಮಗೆ ಹೇಳ್ತೀನಿ. ಫಸ್ಟು ಏನಿದೆ, ಹೆಸರು ಕಾಳು ಇಲ್ಲಾಂದರೆ ಹುರುಳಿ ಕಾಳು, ಯಾವುದೇ ಕಾಳನ್ನ ಮೊಳಕೆ ಕಟ್ಟಿರೋ ಕಾಳನ್ನ ಗ್ರೈಂಡ್ ಮಾಡಿ ರಾಗಿ ಹಿಟ್ಟಿಗೆ ನೀರು ಹಾಕಿ ಅದ್ರ ಜೊತೆ ಒಂದು ದೋಸೆ ಮಾಡ್ಬೋದು. ಸೊ ಇದನ್ನ ನಾವು ಇನ್ಸ್ಟೆಂಟ್ ದೋಸೆ ಅಂತ ಕರಿತೀವಿ. ಒಂದು 10 ನಿಮಿಷದಿಂದ 15 ನಿಮಿಷದೊಳಗೆ ಇದನ್ನ ಮಾಡ್ಬೋದು. ಓಕೆ, ಸೊ ಇದನ್ನ ತಿನ್ನೋದ್ರಿಂದ ನಿಮಗೆ ಬೇಗ ಜಾಸ್ತಿ ಹಸಿವಾಗಲ್ಲ. ಹಾಗೂ ಶುಗರ್ ಇದ್ದರೆ, ಸೊ ಈಗ ಜಾಸ್ತಿ 30s 40s 50 ಏಜ್ ಇರೋರಿಗೆ ಈಗ ಡಯಾಬಿಟೀಸ್ ಕಾಯಿಲೆ ಅನ್ನೋದಿದೆ. ಸೊ ಶುಗರ್ ಜಾಸ್ತಿ ಆಗಲ್ಲ. ಸೊ ಈ ಥರ ನೀವು ಮನೇಲಿ ಒಂದು ರೆಸಿಪಿ ಮಾಡ್ಕೋಬೋದು. ಆ್ಯಂಡ್ ಎರಡನೇದು ಪೊಂಗಲ್. ಸೊ ಜನರಲ್ ಆಗಿ ನಾವು ಮನೇಲಿ ಪೊಂಗಲ್ ಮಾಡ್ಕೊಳ್ತೀವಿ. ಸೊ ಪೊಂಗಲಲ್ಲಿ ನಾವು ದಾಲ್ ಹಾಕ್ತೀವಿ, ಅನ್ನ ಹಾಕ್ಕೊಳ್ತೀವಿ. ಸೊ ಇದ್ರ ಬದಲು ಮಿಲೆಟ್ ಪೊಂಗಲ್ನ ನೀವು ಮಾಡ್ಕೋಬೋದು. ಸೊ ನವಣೆ ಜೊತೆ ನೀವು ಯಾವುದಾದ್ರೂ ಬೇಳೆಗಳನ್ನ ಹಾಕ್ಕೊಂಡು ಅದನ್ನ ಬೇಯಿಸಿ ಇದರಲ್ಲಿ ಕಡಲೆ ಬೀಜ ಸಹ ಹಾಕ್ಕೋಬೋದು. ಸೊ ನಾನು ಹೇಳ್ದಂಗೆ ಇದನ್ನ ನೀವು ಜಾಸ್ತಿ ನಿಮ್ಮ ಹೊಟ್ಟೆನ ಇದು ಫುಲ್ ಇಡುತ್ತೆ, ನಿಮಗೆ ಬೇಗ ಹಸಿವಾಗಲ್ಲ. ಆ್ಯಂಡ್ ಹಾಗೂ ನಿಮ್ಮ ಶುಗರ್ ಸಮೇತ ಜಾಸ್ತಿ ಆಗಲ್ಲ. ಆ್ಯಂಡ್ ವೆಜ್ ಆಪ್ಷನ್ಸ್ ಅಷ್ಟೇ ಅಲ್ಲ, ನಾನ್ ವೆಜ್ ಆಪ್ಷನ್ಸ್ ಸಹ ನೀವು ಬೆಳಗ್ಗೆ ತಿನ್ಬೋದು. ಏನು ತಿನ್ಬೋದು ಅಂದರೆ ಎಗ್ ದೋಸೆ. ಸೊ ಮೊಟ್ಟೆಗೆ ನಿಮಗೆ ಬೇಕಾದ ತರಕಾರಿ ಅಂದರೆ ಕ್ಯಾಪ್ಸಿಕಮ್, ಈರುಳ್ಳಿ ಇಲ್ಲಾಂದರೆ ಟೊಮ್ಯಾಟೊ, ಇದು ಯಾವುದಾದ್ರೂ ಹಾಕ್ಕೊಂಡು ಇದರಲ್ಲಿ ಫಸ್ಟ್ ಆಮ್ಲೆಟ್ ಮಾಡ್ಕೊಳ್ಳಿ. ಆ್ಯಂಡ್ ಗೋಧಿಯಲ್ಲಿ ನೀವು ದೋಸೆ ಮಾಡ್ಕೋಬೋದು ಇನ್ಸ್ಟೆಂಟಾಗಿ. ಇದ್ರ ಜೊತೆ ಈ ಆಮ್ಲೆಟ್ನ ಹಾಕ್ಕೊಂಡು ನೀವು ತಿನ್ಬೋದು. ಸೊ ಇದು ಹೈ ಪ್ರೋಟೀನ್ ಇರುತ್ತೆ ಆ್ಯಂಡ್ ಹೈ ಫೈಬರ್ ಇರುತ್ತೆ. ಸೊ ಇದುವರೆಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಫೈಬರ್ ಅಂಶ ತಿನ್ನಬೇಕು, ಪ್ರೋಟೀನ್ ಅಂಶ ತಿನ್ನಬೇಕು. ಸೊ ಹಾಗಾಗಿ ಈ ಥರ ರೆಸಿಪೀಸ್ ನೀವು ಮಾಡ್ಬೋದು. ಆ್ಯಂಡ್ ಇದ್ರ ಜೊತೆ ನಮಗೆ ಎವ್ರಿ ಡೇ ನಮ್ಮ ಲೈಫ್ನ ಹೇಗೆ ಈಸಿ ಮಾಡ್ಕೋಬೋದು ಅಂತ ನಾನು ನಿಮಗೆ ಟಿಪ್ಸ್ ಹೇಳ್ತೀನಿ. ಸೊ ಫಸ್ಟ್ ಬಂದು ನಾನು ನಿಮಗೆ ಹೇಳಿದೆ, ಸೊ ಈ ಥರ ಕಾಳುಗಳು ತಗೊಳ್ಳಿ, ಹುರುಳಿ ಕಾಳು ತಗೊಳ್ಳಿ, ಹೆಸರು ಕಾಳು ತಗೊಳ್ಳಿ. ಸೊ ಇದನ್ನ ನಾವು ಬೆಳಗ್ಗೆ ಎದ್ದು ನೆನೆಸಿ ಅರ್ಜೆಂಟಾಗಿ ಮಾಡೋಕ್ಕಾಗಲ್ಲ. ಸೊ ನೀವೇನು ಮಾಡ್ಕೋಬೋದಂದರೆ ಮನೆಯಲ್ಲೇ ಪೌಡರ್ ಮಾಡಿ ಇಟ್ಕೊಳ್ಳಿ. ಸೊ ಬೇಳೆಗಳನ್ನ ಪೌಡರ್ ಮಾಡಿ ಇಟ್ಕೊಳ್ಳಿ. ನೀವು ಯಾವುದೇ ರೆಸಿಪಿ ಅಥವಾ ಯಾವುದೇ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಏನಾದರೂ ತಿನ್ನುವಾಗ ಈ ಪೌಡರ್ನ ಅದನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾಡ್ಕೋಬೋದು. ಜಸ್ಟ್ 5 ಮಿನಿಟ್ಸಲ್ಲಿ ನೀವು ಮಾಡ್ಬೋದು. ಆ್ಯಂಡ್ ಎರಡನೇದು ಬಂದು ತರಕಾರಿಗಳು. ಸೊ ತರಕಾರಿ ಕಟ್ ಮಾಡೋಕ್ಕೇ ನಮಗೆ ಜಾಸ್ತಿ ಟೈಮ್ ತಗೊಳುತ್ತಲ್ಲ. ಸೊ ಈಸಿಯಾಗಿ ನಾವು ತರಕಾರಿನ ಕಟ್ ಮಾಡಿ ಹೇಗೆ ಸ್ಟೋರ್ ಮಾಡ್ಕೋಬೋದು ಅಂದರೆ 3 ದಿನ ಇಲ್ಲಾಂದರೆ 4 ದಿನ ಹೇಗೆ ಇದನ್ನ ಸ್ಟೋರ್ ಮಾಡ್ಕೋಬೋದು. ಸೊ ಫಸ್ಟು ತರಕಾರಿನ ಕಟ್ ಮಾಡೋದಕ್ಕಿಂತ ಮುಂಚೆ ತೊಳಿಬೇಕು. ತೊಳೆದು ಆದಮೇಲೆ ಬಟ್ಟೆ ಇಲ್ಲಾಂದರೆ ಟಿಶ್ಯೂ ಯೂಸ್ ಮಾಡಿಕೊಂಡು ಅದನ್ನ ಡ್ರೈ ಮಾಡ್ಕೊಳ್ಳಿ. ಡ್ರೈ ಬೋರ್ಡ್ ಇಲ್ಲಾಂದರೆ ಡ್ರೈ ನೈಫ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ತರಕಾರಿನ ದೊಡ್ಡದಾಗಿ ಕಟ್ ಮಾಡಬೇಡಿ. ಸೊ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಇದರಲ್ಲಿರೋ ನ್ಯೂಟ್ರಿಷನಲ್ ಅಂಶ ಇನ್ನು ಹಾಗೆ ಉಳ್ಕೊಳ್ಳುತ್ತೆ, ನ್ಯೂಟ್ರಿಷನಲ್ ಅಂಶ ಹೋಗಲ್ಲ. ಇದನ್ನ ಏರ್ ಟೈಟ್ ಬಾಕ್ಸ್ಗಳಲ್ಲಿ ನೀವು ಇಡಬೇಕು. ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಡ್ಜ್ ಅಂದರೆ ಮೇಲೆ ಫ್ರೀಝರಲ್ಲಿ ಇಡಿ, ಕೆಳಗೆ ಫ್ರಿಡ್ಜಲ್ಲಿ ಇಡಬೇಡಿ.
ಸೊ ಅಡುಗೆ ಮಾಡೋಕ್ಕಿಂತ ಮುಂಚೆ 15 ನಿಮಿಷಕ್ಕಿಂತ ಮುಂಚೆ ಅದನ್ನ ತೆಗೆದು ಅದು ಕರ್ಗದ ಮೇಲೆ ಇದನ್ನ ನೀವು ಯೂಸ್ ಮಾಡ್ಕೋಬೋದು. ಸೊ 3-4 ದಿನ ನೀವು ಈ ಥರ ಕಟ್ ಮಾಡಿ ಮೀಲ್ ಪ್ರಿಪ್ರೇಷನ್ ಮಾಡಿ ಇಟ್ಕೋಬೋದು. ಕ್ಯಾಪ್ಸಿಕಮ್, ಕ್ಯಾರೆಟ್, ಟೊಮೆಟೊ ಈ ಥರ ತರಕಾರಿಗಳನ್ನ ನೀವು ಯೂಸ್ ಮಾಡ್ಕೋಬೋದು, ಕಾಲಿಫ್ಲವರ್ ಸಮೇತ. ಬಟ್ ಸೊಪ್ಪುಗಳನ್ನು ನೀವೇನು ಮಾಡಬೇಕಂದ್ರೆ ಅದನ್ನ ವಾಶ್ ಮಾಡಿ ಡ್ರೈ ಆದಮೇಲೆ ತೂತ ಇರೋ ಯಾವುದಾದ್ರೂ ಬ್ಯಾಗಲ್ಲಿ ಇಟ್ಟು ಅದನ್ನ ನೀವು ಕೆಳಗಡೆ ಫ್ರಿಜ್ಜಲ್ಲಿ ಇಡಬೇಕು, ಮೇಲೆ ಫ್ರೀಝರಲ್ಲಿ ಇಡಬೇಡಿ. ಸೊ ಆಗಲೇ ಹೇಳಿದ ತರಕಾರಿಗೆ ಏರ್ ಟೈಟ್ ಬಾಕ್ಸ್, ಈಗ ತೂತ ಇರೋ ಕವರ್ಸಲ್ಲಿ ಕವರ್ ಯೂಸ್ ಮಾಡಬೇಡಿ, ಬ್ಯಾಗ್ಸಲ್ಲಿ ಇಡಬೇಕಾಗತ್ತೆ. ಸೊ ಇದು 2ನೇ ಟಿಪ್. ಆ್ಯಂಡ್ 3ನೇದು ಅನ್ನ. ಸೊ ತುಂಬ ಜನ ಒಂದೇ ಸತಿ ಅನ್ನನ ಮಾಡ್ತಾರೆ. ಸೊ ತಂಗ್ಳನ್ನನ ನಾವು ನೆಕ್ಸ್ಟ್ ಡೇ ತಿನ್ಬೋದಾ? ಸೊ ಇದು ಕಾಮನ್ ಆಗಿ ಇರೋ ಪ್ರಶ್ನೆ. ಸೊ ಹೌದು. ಸೊ ನೆಕ್ಸ್ಟ್ ಡೇ ಅನ್ನವನ್ನು ತಿನ್ನೋದ್ರಿಂದ ಅದರಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಇದರಿಂದ ನಮ್ಮ ಬಾಡಿಲಿರೋ ಶುಗರ್ ಅಂಶ ಕಮ್ಮಿ ಆಗುತ್ತೆ ಹಾಗೂ ವೆಯ್ಟ್ ಲಾಸಲ್ಲೂ ಅದು ಹೆಲ್ಪ್ ಮಾಡುತ್ತೆ. ಸೊ ಹೌದು, ನೀವು ತಂಗ್ಳನ್ನನ ಆರಾಮಾಗಿ ತಿನ್ಬೋದು. ಬಟ್ ಅದನ್ನ ನಾವು ಹೇಗೆ ಬಿಸಿ ಮಾಡಿ ತಿನ್ನಬೇಕು? ಸೊ ನೆಕ್ಸ್ಟ್ ಡೇ ತಿನ್ನುವಾಗ ಅದು ತಿನ್ನೋಕ್ಕೆ ಚೆನ್ನಾಗಿರಬೇಕು. ಸೊ ಅದನ್ನ ಹೇಗೆ ತಿನ್ಬೋದು, ಹೇಗೆ ಬಿಸಿ ಮಾಡಬೇಕು? ಸೊ ಫಸ್ಟ್ ಅನ್ನನ ಸ್ಪೂನಲ್ಲಿ ಬ್ರೇಕ್ ಮಾಡ್ಕೊಳ್ಳಿ, ಒಂದು ಪಾತ್ರೆಯಲ್ಲಿ ಹಾಕಿಡಿ. ಸೊ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಈ ಪಾತ್ರೆನ ಇಟ್ಟು 5-10 ನಿಮಿಷ ಸ್ಟೀಮ್ ಮಾಡಬೇಕು, ವಿಷಲ್ ಇಲ್ಲದೆ. ಓಕೆ, ಇದು ಬೇರೆ ಟಿಪ್ ಆಗುತ್ತೆ. ಖಂಡಿತ. ಸೊ ಕರ್ಡ್ ರೈಸ್ ನೀವು ಮೊಸರನ್ನ ಹಾಕಿ ಇದರ ಜೊತೆ ಸಹ ತಿನ್ಬೋದು. ಸೊ ಇದು ಪ್ರೋಬಯೋಟಿಕ್ಸ್, ಅಂದರೆ ನಿಮ್ಮ ಗಟ್ ಅಂತ ಡಾಕ್ಟರ್ ಏನು ಹೇಳ್ತಿದ್ರು ಅದನ್ನ ಇಂಪ್ರೂವ್ ಮಾಡುತ್ತೆ. ಬೇಕಾಗಿರೋ ಮೈಕ್ರೋ ಆರ್ಗ್ಯಾನಿಸಮ್ಸ್, ಗುಡ್ ಬ್ಯಾಕ್ಟೀರಿಯಾನ ಇನ್ಕ್ರೀಸ್ ಮಾಡುತ್ತೆ. ಓಕೆ, ಸೊ ಸರ್ ಸಮೇತ ಈ ಕ್ವೆಶನ್ಸ್ ಕೇಳ್ತಾ ಇದ್ರು. ಸೊ ಹೆಲ್ದಿಯಾಗಿ ನಾವು ಹೇಗಿರಬೇಕು, ಹೆಲ್ದಿ ಆಪ್ಷನ್ಸ್ ಏನು? ಬಿಕಾಸ್ ನೀವು ಡ್ಯೂಟಿಲಿ ಇರ್ತೀರ, ಯಾವಾಗಲೂ ನಮ್ಮ ಥರ ಆಫೀಸ್ ಒಳಗಿರಲ್ಲ. ಸೊ ನೀವು ಸೈಟ್ ವಿಸಿಟ್ ಹೋಗ್ತಾ ಇರ್ತೀರಾ, ಆಗ ನಾವು ಯಾವ ಥರ ಆಹಾರಗಳನ್ನ ಚೂಸ್ ಮಾಡಬೇಕು? ಸೊ ಫಸ್ಟ್ ಸೇಫ್ ಆಪ್ಷನ್ ಇರೋದು ಇಡ್ಲಿ. ಸೊ ಇಡ್ಲಿ ತಿನ್ನೋದ್ರಿಂದ ಅದು ನಿಮ್ಮ ಹೊಟ್ಟೆ ಮೇಲೆ ಏನು ಭಾರ ಬೀಳಲ್ಲ ಹಾಗೂ ನಿಮಗೆ ನಿದ್ರೆನೂ ಬರಲ್ಲ. ಸೊ ಸರ್ ಹೇಳ್ತಾ ಇದ್ರು ಊಟ ಆದಮೇಲೆ ನಿದ್ದೆ ಬರುತ್ತೆ. ಸೊ ಇಡ್ಲಿ ಇಸ್ ದ ಫಸ್ಟ್ ಸೇಫ್ ಆಪ್ಷನ್. ಆ್ಯಂಡ್ 2ನೇದು ವೆಜಿಟೇಬಲ್ ಪುಲಾವ್. ಸೊ ನಾವು ಹೋಟೆಲ್ಸ್ ಅಂದರೆ ದರ್ಶಿನಿ ಆ ಥರ ಹೋಟೆಲ್ಸಿಗೆ ಹೋದಾಗ ವೆಜಿಟೇಬಲ್ ಇರೋ ಪಲಾವ್. ಸೊ ಅವ್ರಿಗೆ ನೀವು ಹೇಳ್ಬೋದು ಸ್ವಲ್ಪ ರೈಸ್ ಕ್ವಾಂಟಿಟಿನ ಕಮ್ಮಿ ಮಾಡಿ, ನನಗೆ ನೀವು 1 ಪ್ಲೇಟ್ ತಿನ್ನೋದಾದರೆ ನನಗೆ ಅರ್ಧ ಪ್ಲೇಟ್ ಕೊಡಿ. ಆ ಥರ ನೀವು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ನ ಹೋಟೆಲ್ ಅವ್ರಿಗೆ ಹೇಳ್ಬೋದು. ಆ್ಯಂಡ್ 3ನೇದು ಚಪಾತಿ ಹಾಗೂ ಪಲ್ಯ. ಸೊ ಡಯಾಬಿಟೀಸ್ ಇರೋರಿಗೆ ಅಥವಾ ಬೊಜ್ಜು ಜಾಸ್ತಿ ಇರೋರಿಗೆ ಚಪಾತಿ ಮತ್ತು ಪಲ್ಯ ಇಸ್ ಆಲ್ಸೋ ಸೇಫ್ ಆಪ್ಷನ್. ಬಟ್ ನಿಮಗೆ ದರ್ಶಿನಿ ಇರಲ್ಲ, ಒಂದೊಂದು ಸತಿ ನಿಮಗೆ ಬೇಕ್ರಿ ಇರುತ್ತೆ. ಸೊ ಬೇಕ್ರಿಲಿ ನೀವು ಯಾವ ಥರ ಆಪ್ಷನ್ಸ್ನ ನೀವು ಚೂಸ್ ಮಾಡ್ಬೋದು ಅಂದರೆ ವೆಜಿಟೇಬಲ್ ಸ್ಯಾಂಡ್ವಿಚ್, ಅಂದರೆ ತರಕಾರಿ ಹಾಕಿರೋ ಸ್ಯಾಂಡ್ವಿಚ್ನ ಕೇಳಿ, ಇಲ್ಲಾಂದರೆ ಬಾಯ್ಲ್ಡ್ ಎಗ್, ಇಲ್ಲಾಂದರೆ ಆಮ್ಲೆಟ್ಸ್ ಕೇಳಿ. ಸೆಕೆಂಡ್ ಆಪ್ಷನ್, ನಿಮಗೆ ಬೇಕ್ರಿ ಸಮೇತ ನೀವಿರೋ ಜಾಗದಲ್ಲಿ ಇಲ್ಲ ಅಂದರೆ, ಈಗ ಬೆಂಗಳೂರಲ್ಲಿ ಜಾಸ್ತಿ ರೋಡ್ ಸೈಡ್ ಸ್ಟಾಲ್ಸ್ ಇರುತ್ತೆ. ಸೊ ಅಲ್ಲಿ ನೀವು ಯಾವ ಥರ ಆಪ್ಷನ್ಸ್ ಚೂಸ್ ಮಾಡ್ಬೋದು ಅಂದರೆ ಜೋಳ. ಸೊ ಬೇಯಿಸಿರೋ ಜೋಳ ಈಗ ಸಾಕಷ್ಟು ಎಲ್ಲ ಕಡೆ ಮಾರ್ತಾ ಇರ್ತಾರೆ. ಸೊ ಜೋಳನ ನೀವು ಚೂಸ್ ಮಾಡ್ಬೋದು, ಇಲ್ಲಾಂದರೆ ಕಾಳುಗಳು. ಸೊ ಕಾಳುಗಳು ಕಡಲೆಕಾಳು ಬೇಯಿಸಿರೋದನ್ನ ಚಾಟ್ ಥರ ಮಾಡಿ ಈರುಳ್ಳಿ, ಟೊಮ್ಯಾಟೊ ಎಲ್ಲ ಹಾಕಿ ಸಹ ಈಗ ಎಲ್ಲ ಕಡೆ ಮಾರ್ತಾ ಇರ್ತಾರೆ. ಸೊ ಅದನ್ನ ಸಮೇತ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದ್ರ ಜೊತೆಗೆ ನೀವೀಗ ನೀರು ಜಾಸ್ತಿ ಕುಡಿಬೇಕು. ಸೊ ಬಾಟಲ್ಸ್, ಡಾಕ್ಟರ್ ಹೇಳ್ದಂಗೆ ಬಾಟಲ್ಸ್ ಕ್ಯಾರಿ ಮಾಡ್ತಾ ಇದ್ದೀರಾ, ಬಟ್ ನೀರಿಗೆ ಬೇರೆ ಏನು ಆಪ್ಷನ್ಸ್ ಇದೆ? ಎಳ್ನೀರು ಕುಡಿಬೋದು, ಇಲ್ಲಾಂದರೆ ಮಜ್ಜಿಗೆ ಸಹ ನೀವು ಕುಡಿಬೋದು. ಸೊ ಆದಷ್ಟು ಆಗಾಗ ಕುಡಿತಾ ಇರಿ, ಒಂದು ಬಾಟಲ್ ಇಟ್ಕೊಳ್ಳಿ, ಇಲ್ಲಾಂದರೆ ಪ್ಲೇನ್ ನೀರು ಸಹ ನೀವು ಕುಡಿಬೋದು. ಓಕೆ, ಸೊ ಜಾಸ್ತಿ ಲಾಸ್ಟ್ ಆಪ್ಷನ್. ಸೊ ಈಗ ಜಾಸ್ತಿ ಎಲ್ಲೋರಿಗೆ ಹೊಟ್ಟೆ ಭಾಗದಲ್ಲಿ ಬೊಜ್ಜು ಜಾಸ್ತಿ ಇದೆ ಅಲ್ವಾ? ಸೊ ಇದು ಜಾಸ್ತಿ ಮೇಲ್ಸಲ್ಲಿ ನೋಡ್ಬೋದು, ಬಟ್ ಫೀಮೇಲ್ಸಲ್ಲೂ ಸಹ ಬೊಜ್ಜು ಜಾಸ್ತಿ ಇದೆ. ಸೊ ಈ ಬೊಜ್ಜನ್ನ ನಾವು ಹೇಗೆ ಕರಗಿಸ್ಕೋಬೋದು ಆ್ಯಂಡ್ ಮುಂದೆ ಇದು ಜಾಸ್ತಿ ಆಗ್ದಂಗೆ ಏನು ಮಾಡ್ಬೋದು? ಸೊ ನಾನು ನಿಮಗೆ ಒಂದು ಡಯಟ್ ಕೊಡ್ತಾ ಇಲ್ಲ, ಬಟ್ ಏನು ಮೆಡಿಸಿನ್ ಕೊಡ್ತಾ ಇಲ್ಲ, ಬಟ್ ನಾನು ನಿಮಗೆ 3 ಹ್ಯಾಬಿಟ್ಸ್ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಮ್ಯಾಜಿಕ್ ಪಿಲ್. ಸೊ ಈ 3 ಹ್ಯಾಬಿಟ್ಸ್ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಬೊಜ್ಜು ಕರಗುತ್ತೆ ಫ್ಯೂಚರಲ್ಲಿ. ಸೊ ಮುಂದೆ ಅದು ಜಾಸ್ತಿ ಆಗ್ದಂಗೆ ನೋಡ್ಕೊಳ್ಳುತ್ತೆ. ಸೊ ಏನು ಹ್ಯಾಬಿಟ್ ಅಂದರೆ, ಹ್ಯಾಬಿಟ್ ನಂಬರ್ 1, 10 ಮಿನಿಟ್ ವಾಕ್. ಸೊ ಡಾಕ್ಟರ್ ಸಮೇತ ಅದ್ರ ಬಗ್ಗೆ ಹೇಳ್ತಾ ಇದ್ರು.
ಊಟ ಮಾಡಿದ ತಕ್ಷಣ 10 ನಿಮಿಷ ನೀವು ವಾಕಿಂಗ್ ಮಾಡಲೇಬೇಕು. ಇದು ನಿಮ್ಮದು ಹ್ಯಾಬಿಟ್ ನಂಬರ್ 1. ಸೊ ಡ್ಯೂಟಿಲಿ ಇರಬೇಕಾದ್ರೆ ಸಹ ನೀವು ಈ ಹ್ಯಾಬಿಟ್ನ ಕಂಟಿನ್ಯೂ ಮಾಡ್ಬೋದು. ಸೊ ಈ ಥರ ಮಾಡೋದ್ರಿಂದ ನಮ್ಮದು ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಬೊಜ್ಜು ಅಕ್ಯುಮುಲೇಟ್ ಆಗಲ್ಲ. ಆ್ಯಂಡ್ ಎರಡನೇ ಹ್ಯಾಬಿಟ್ ನಂಬರ್ 2, ಸೊ ಡಾಕ್ಟರ್ ಹೇಳಿದ್ನೇ ನಾನು ಪುನಃ ಹೇಳ್ತಿದ್ದೀನಿ, ನಮ್ಮ ತಟ್ಟೆಲಿರೋ ಅಂಶ. ಸೊ 50ರಷ್ಟು ಅಂಶ ಜಸ್ಟ್ ತರಕಾರಿಗಳಿರಬೇಕು. ಇನ್ನು ಕಾಲು ಭಾಗ ರೈಸ್, ಚಪಾತಿ, ಮುದ್ದೆ ಏನು ಬೇಕಾದರೂ ತಿನ್ಬೋದು. ಆ್ಯಂಡ್ ಇನ್ನು ಕಾಲು ಭಾಗ ಬಂದು ಪ್ರೋಟೀನ್ ಅಂಶ ಇರಬೇಕು. ಅಂದರೆ ಕಾಳುಗಳು, ಇಲ್ಲಾಂದರೆ ಮೊಸರು, ಮಜ್ಜಿಗೆ, ಇಲ್ಲಾಂದರೆ ಬಾಯ್ಲ್ಡ್ ಎಗ್ ಏನು ಬೇಕಾದರೂ ತಿನ್ಬೋದು. ಲಾಸ್ಟ್ ಹ್ಯಾಬಿಟ್ ಇಸ್ ಹ್ಯಾಬಿಟ್ ನಂಬರ್ 3. ಸೊ ನೀವು ದಿನದಲ್ಲಿ ಅಟ್ಲೀಸ್ಟ್ 2 ಸತಿ ಎಣ್ಣೆ ಪದಾರ್ಥಗೆ ನೋ ಅಂತ ಹೇಳಬೇಕು. ಸೊ ಬೆಳಗ್ಗೆ ಇಲ್ಲಾಂದರೆ ಸಾಯಂಕಾಲ ನಮಗೆ ಬಜ್ಜಿ ಬೋಂಡ ತಿನ್ನೋ ಅಭ್ಯಾಸ ಇರುತ್ತಲ್ಲ, ಸೊ 2 ಸತಿ ನೀವು ದಿನದಲ್ಲಿ ಈ ಆಯಿಲಿ ಪದಾರ್ಥಗಳಿಗೆ ನೋ ಅಂತ ಹೇಳಬೇಕು. ಇದು 3 ಹ್ಯಾಬಿಟ್ಸ್ ನೀವು ಫಾಲೋ ಮಾಡಿದ್ರೆ 100% ನಿಮ್ಮ ಬೊಜ್ಜು ಮುಂದೆ ಜಾಸ್ತಿ ಆಗಲ್ಲ. ಸೊ ಇದು ನಿಮ್ಮ ಮ್ಯಾಜಿಕ್ ಪಿಲ್, ರೈಟ್? ಸೊ ಇಷ್ಟೇ ಇವತ್ತಿಗೆ, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾಲ್ಯ. ಪ್ರಶ್ನೆಗಳಿಗೆ ಸರ್ ಹೇಳಿ. ಒಂದು ದಿವಸಕ್ಕೆ ಒಬ್ಬ ಮನುಷ್ಯ ಎಷ್ಟು ಮೊಟ್ಟೆ ತಿನ್ಬೋದು? ಒಂದು ದಿವಸಕ್ಕೆ 1ರಿಂದ 2, ಬಟ್ ಅವ್ರ ಬಾಡಿ ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ತೂಕ ಜಾಸ್ತಿ ಇದ್ದರೆ 1, ತೂಕ ಕಡಿಮೆ ಆಗಿ ಹೆಲ್ದಿ ಆಗಿದ್ದರೆ 2 ತಿನ್ಬೋದು. ನೀವು ಎಕ್ಸಸೈಸ್ ರೆಗ್ಯುಲರ್ಲಿ ಮಾಡೋದಾದರೆ 2 ಮೊಟ್ಟೆ ತಿನ್ಬೋದು. ಗ್ರೀನ್ ಸಲಾಡಲ್ಲಿ ಟೊಮೊಟೊ ಸೇರಿಸ್ಬೋದಾ? ಡೆಫಿನೆಟ್ಲಿ ಟೊಮ್ಯಾಟೊ ಸೇರಿಸ್ಬೋದು. ಸೊ ಡಾಕ್ಟರ್ ಹೇಳ್ದಂಗೆ ಡಿಫ್ರೆಂಟ್ ಕಲರ್ಸ್ ಇರೋ ವೆಜಿಟೇಬಲ್ ತಿನ್ನಿ. ಗ್ರೀನ್ ಕಲರ್, ಬ್ರೌನ್ ಕಲರ್, ರೆಡ್ ಕಲರ್ ಸೇರಿಸ್ಬೋದು. ಈರುಳ್ಳಿ, ಟೊಮೊಟೊ ಎಲ್ಲ ಸೇರಿಸ್ಬೋದು. ಇಲ್ಲ. ಸೊ ಅದು ನಾವು ಇನ್ನೊಂದು ಮಾಡೋ ಮಿಸ್ಟೇಕ್. ಸೊ ನಾವು ಹೆಲ್ದಿ ಆಗಬೇಕು ಅಂತ ಕಾರ್ಬೋಹೈಡ್ರೇಟ್ನ ತುಂಬ ನೆಗ್ಲೆಕ್ಟ್ ಮಾಡಿ ತಿನ್ನೋದೇ ಇಲ್ಲ. ಸೊ ಆ ಥರ ಮಾಡೋದ್ರಿಂದ ಬಾಡಿ ಏನು ಮಾಡುತ್ತೆ, ನಮ್ಮ ಪ್ರೋಟೀನ್ ಅಂಶನ ಜಾಸ್ತಿ ಯೂಸ್ ಮಾಡುತ್ತೆ. ಸೊ ಕಿಡ್ನಿ ಮೇಲೆ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ಸೊ ಕಾರ್ಬೋಹೈಡ್ರೇಟ್ ಕೆಲಸ ಏನಂದರೆ ನಿಮಗೆ ಎನರ್ಜಿ ಕೊಡೋದು. ಸೊ ಹಾಗಾಗಿ ನಿಮ್ಮ ಪ್ಲೇಟಲ್ಲಿ ಕಾರ್ಬೋಹೈಡ್ರೇಟ್ ಇರಲೇಬೇಕು. ಅದನ್ನ ಕಂಪ್ಲೀಟಾಗಿ 0% ನೆಗ್ಲೆಕ್ಟ್ ಮಾಡಬೇಡಿ. 20-25% ಇದ್ರೆ ಸಾಕಲ್ಲ? 25%, ಹೌದು. 50-25-25.